ಹರ್ಕುಬಾಯಿ ಪ್ರಸಾದ್ಗೆ ಅಂಬಣ್ಣನ ಜವಾಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಒಳ ಮೀಸಲಾತಿಯ ಒಳಮರ್ಮ ಮತ್ತು ಒಳ ಮೀಸಲಾತಿಯಲ್ಲಿ ಹೋರಾಟಗಾರರಾಗಿರ್ತಕ್ಕಂಥ ಅಂಬಣ್ಣ ಯರೋಳ್ಕರ್ ಅವರಿಗೆ ಭಾಸ್ಕರ್ ಪ್ರಸಾದ್ ಕೊಟ್ಟಂತ ಮಾತಿನ ಏಟೇನು? ಕಾಂಗ್ರೆಸ್ನ ಗುಲಾಮರು, ಮಹದೇವಪ್ಪನ ಬೂಟ್ ನೆಕ್ಕವರು ಮತ್ತು ಕಾಂಗ್ರೆಸ್ಸಿನ ಬಕೆಟ್ಗಳು ಅನ್ನುವಂತ ಮೂಲಕ ಕಾಂಗ್ರೆಸ್ನ ನಾಯಕರಿಗೆ ಹೀಯಾಳಿಸಿ ಮಾತನಾಡುವ ಭಾಸ್ಕರ್ ಪ್ರಸಾದ್ ಎಂಬ ಬಾಯಿಹರಕನಿಗೆ ಅಂಬಣ್ಣ ಯರೋಳ್ಕರ್ ಅವರು ಕೊಟ್ಟಂತ ಜವಾಬೇನಿದೆ ಎಂಬುದನ್ನ ನಾವು ಇವತ್ತಿನ ಎಪಿಸೋಡ್ ನಲ್ಲಿ ನೋಡ್ಕೊಂಡು ಬರೋಣ. ಹೋರಾಟಗಾರರಿಗೆ ಒಂದು ಬದ್ಧತೆ ಇರಬೇಕು, ಹೋರಾಟಗಾರರಿಗೆ ಒಂದಿಷ್ಟು ನೈಪುಣ್ಯತೆ ಇರಬೇಕು, ಹೋರಾಟಗಾರರಿಗೆ ಒಂದು ಸೈದ್ಧಾಂತಿಕ ನೆಲೆ ಇರಬೇಕು ಅನ್ನೋದು ಅಂಬಣ್ಣನ ವಿಚಾರವಾಗಿದೆ. ಆದರೆ ನಾನು ಹೀಗೆ ಮಾಡ್ತೀನಿ, ಅಲ್ಲಿ ಸಾಯ್ತೀನಿ, ಇಲ್ಲಿ ಸಾಯ್ತೀನಿ, ನನ್ನ ಹೆಣ ವಿಧಾನಸೌಧಕ್ಕೆ ಹೋಗುತ್ತೆ ಅಂತಕ್ಕಂಥ ಹೇಡಿಗಳ ತರ ಕೆಲಸ ಮಾಡಬಾರದು. ಮಾಡಿದ್ರೆ ಅದು ಯೋಗ್ಯ ಅಲ್ಲ. ಸಮಾಜದ ಮುಂದೆ ಅದು ಒಂದಿಷ್ಟು ಅವಮಾನ ಆಗುವಂತ ರೀತಿಯಲ್ಲಿ ಆಗುತ್ತದೆ ಅಂತಕ್ಕಂಥ ಮಾತನ್ನ ಅಂಬಣ್ಣ ಅವರು ಹೇಳಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರಿಗೆ. ಬಂಧುಗಳೇ, ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ತಂದಿಟ್ಟಿದ್ದೇವೆ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ KH ಮುನಿಯಪ್ಪ ಇದ್ದಾರೆ ಮತ್ತು ಅಬಕಾರಿ ಸಚಿವರಾಗಿರುವಂತಹ ತಿಮ್ಮಾಪುರ್ ಇದ್ದಾರೆ, H ಆಂಜನೇಯ ಇದ್ದಾರೆ, ಅಂಬಣ್ಣ ಇದ್ದಾರೆ. ಇವರೆಲ್ಲ ಕಾಂಗ್ರೆಸ್ನ ಬಕೆಟ್ಗಳ, ಇವರೆಲ್ಲ ಕಾಂಗ್ರೆಸ್ನ ಗುಲಾಂಗಿರಿಗಳ ಅಥವಾ ಮಹದೇವಪ್ಪನವರ ಬೂಟ್ ನೆಕ್ಕವರ ಹೇಗೆಲ್ಲ ಮಾತನಾಡಿ ಈ ಒಂದು ಒಳ ಮೀಸಲಾತಿಯ ಮುಖಂಡರ ಮಧ್ಯೆ ಒಡಕುತ್ತಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ಗೆ ಲೈವ್ ಮುಖಾಂತರವಾಗಿ ಅಂಬಣ್ಣ ಅವರು ಜವಾಬ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಎಂಬುದನ್ನ ನಿಮಗೆ ಸವಿಸ್ತಾರವಾಗಿ ತೋರಿಸ್ತೀವಿ ನಮ್ಮ ನಾರಾಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ. ಭಾಗ 1, 2, 3, 4 ಆಗಲಿ. ಆದ್ರೆ ಅಂಬಣ್ಣ ಅವರು ಹೇಳ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದಲ್ಲಿ ಮತ್ತು ಅಂಬೇಡ್ಕರ್ ಅವರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಮಗ ನಾನು, ಯಾವತ್ತೂ ಕೂಡ ಸಮಾಜವನ್ನು ನಾನು ಬೇರೆ ಕಡೆ ತೆಗೆದುಕೊಂಡು ಹೋಗೋದಿಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅಂತ ಒಬ್ಬ ಹೋರಾಟಗಾರ ಬೆನ್ನೆಲಿಗೆ ನಿಲ್ಲುತ್ತೆ ನಮ್ಮ ನಾರಾಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ. ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂಬಣ್ಣ ಯರೋಳ್ಕರ್ ಅವರ ಮೊದಲ ನಿಮಗೆ ನಾವು ಸ್ಪಷ್ಟವಾಗಿ ತೋರಿಸ್ತೀವಿ. ನೋಡ್ಕೊಂಡು ಬರೋಣ ಇವತ್ತಿನ 1ನೇ ಭಾಗದಲ್ಲಿ. ವಿನಂತಿ ಮಾಡಿರೋದ್ರಿಂದ ಅದನ್ನು ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಹಾಸ್ಪಿಟಲ್ ಮಾತಾಡ್ತೇನೆ. ಆರೋಗ್ಯ ಸುಧಾರಿಸಿದೆ. ಆ್ಯಕ್ಚುಲಿ ನನಗೆ ಸುಮಾರು ಒಂದು 15 ದಿನಗಳಿಂದ ಸಿಕ್ಕಾಪಟ್ಟೆ ವಿಪರೀತ ಆಯಾಸ, ಜ್ವರ ಇದೆ, ತಲೆ ಸುಸ್ತಿದೆ. ಆ್ಯಕ್ಚುಲಿ ಅದು ಬೇಗನೆ ಕಡಿಮೆ ಆಗಬಹುದು ಅಂತ, ಯಾಕಂದ್ರೆ ನಾನು ಇದುವರೆಗೆ ಟ್ಯಾಬ್ಲೆಟು, ಇಂಜೆಕ್ಷನು, ಹಾಸ್ಪಿಟ್ಲ್ಗೆ ಹೋದವನಲ್ಲ. 2-3 ದಿನದಲ್ಲೇ ರಿಸಿಸ್ಟೆನ್ಸ್ ಪವರಿಂದ ಕಡಿಮೆ ಮಾಡ್ಕೊತಿದ್ದೆ. ಮೋಸ್ಟ್ಲಿ ಅದು ಯಾಕೋ ಆಗಲಿಲ್ಲ. ಇರಲಿ ಬಿಡಿ, ಅದೇನು ದೊಡ್ಡ ಅಪರಾಧ ಅಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಬಂದೆ. ಫ್ಯಾಮಿಲಿ ಡಾಕ್ಟರ್ ನೋಡಿದರೆ ಮೋಸ್ಟ್ಲಿ ನಾಳೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತಾರೆ. ಬಂಧುಗಳೇ, ಈಗಾಗಲೇ 7 ಗಂಟೆಯಿಂದ ನನಗೆ ಸತತವಾಗಿ 106 ಫೋನ್ಗಳು ಬರ್ತಾಯಿದೆ. ಅಣ್ಣ, ಯಾಕೆ ನೀವು ಬಹಿರಂಗ ಲೈವ್ ಬರ್ತಾ ಇದ್ದೀರಿ? ಇದ್ರ ಅಗತ್ಯ ಇತ್ತ? ಯಾಕೆ ಸೀನಿಯರ್ ನೀವು ಯಾಕೆ ಸಿಟ್ಟು ಆಗ್ತಾ ಇದ್ದೀರಿ? ಯಾಕೆ ಸಿಡುಕು? ಕೂತು ಮಾತಾಡ್ಕೋಬೋದಾಗಿತ್ತಲ್ಲ. ಬಂಧುಗಳೇ, ನನ್ನ ಹೋರಾಟದ ಜೀವನ 45 ವರ್ಷ. 1985ರಿಂದ ಈ ಹೋರಾಟದ ಅಖಾಡದಲ್ಲಿದ್ದೀನಿ. ನಾವು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ವ್ಯಕ್ತಿಗತ ನೋವುಗಳನ್ನು ಸಹಿಸಿ ಸಮಾಜಕ್ಕೆ ತೊಂದರೆ ಆಗಲಾರ್ದಂಥ ಎಚ್ಚರ ವಹಿಸ್ತಕ್ಕಂಥ ಬಹುದೊಡ್ಡ ಪರಂಪರೆಯಿಂದ ಬಂದವನು ನಾನು. ಇದು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಭಾಳಷ್ಟು ಜನ ಕುಂತು ಮಾತಾಡ್ಕೋಬೋಗಿದ್ದಾನ, ಯಾಕೆ ನೀವು ಈ ಥರ ಲೈವ್ ಬರ್ತಾ ಇದ್ರಿ ಅಂತ. ಕುಂತು ಮಾತಾಡಿಕೊಳ್ಳೋ ವಾತಾವರಣ ಮುಗಿದೋಗಿದೆ. ಮಾರ್ಚ್ 5ರಿಂದ ಭಾಸ್ಕರ್ ಪ್ರಸಾದ್ ಮಾಡ್ತಕ್ಕಂಥ ಲೈವ್ಗಳನ್ನು ನೀವೆಲ್ಲರೂ ನೋಡಿರ್ತೀವಿ. ಪ್ರತಿಯೊಂದು ಲೈವಲ್ಲಿ ವ್ಯಕ್ತಿಗತವಾಗಿರ್ತಕ್ಕಂಥ ಟಾರ್ಗೆಟ್ ಹೆಚ್ಚಾಗ್ತಾ ಇದೆ. ಸರ್ಕಾರನ ಟಾರ್ಗೆಟ್ ಮಾಡೋಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ, ಅದು ಆಗಿರ್ತಕ್ಕಂಥ ಅಧಿಕಾರ. ಈಗ ತಾನು ಮಾಡ್ತಕ್ಕಂಥ ಹಲವಾರು ಹೋರಾಟಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ಹರಿಹರದಲ್ಲಿ ನೀನೊಬ್ಬ ಕಾಂಗ್ರೆಸ್ಸಿಗ, ಕಾಂಗ್ರೆಸ್ ಗುಲಾಮ, ನೀನು ಕಾಂಗ್ರೆಸ್ ಬಕೆಟ್ ಇಡೋನು, ಕಾಂಗ್ರೆಸ್ನಲ್ಲಿ ಯಾವುದೋ ಉದ್ಯೋಗಕ್ಕೋಸ್ಕರ ಹೋಗಿದ್ದಿ, ಇಡೀ ಸಮುದಾಯನ ಅಡ ಇಟ್ಟಿದ್ದಿ, ನೀನು ಬರಂಗಿಲ್ಲ ಅನ್ನೋ ಸಂಶಯವನ್ನು ನಾನು ಒಬ್ಬ ಪ್ರಾಮಾಣಿಕ ಒಳ ಮೀಸಲಾತಿ ಹೋರಾಟಗಾರನಾಗಿ ಹರಿಹರಕ್ಕೆ ಹೋಗಿ ಆ ಹೋರಾಟವನ್ನು ಉದ್ಘಾಟನೆ ಮಾಡಿ 19 ತಾರೀಕಿಗೆ, ಮಾರ್ಚ್ 19 ತಾರೀಕು ಇರ್ತಕ್ಕಂಥ 21ಕ್ಕೆ ಇರ್ತಕ್ಕಂಥ ಹೋರಾಟದಲ್ಲೂ ಭಾಗವಹಿಸಿದ್ದೆ. ಬಂಧುಗಳೇ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೋರಾಟ ಯಾರೇ ಮಾಡಲಿ ಅದು ನಮ್ಮ ಸಮುದಾಯದ ಹೋರಾಟ. ಅದು ನಾನೇ ಮಾಡ್ತಕ್ಕಂಥ ಹೋರಾಟ ನನ್ನಿಂದಲೇ ಆಗಿದೆ ಅಂತ ನಾನು ಈಗಲೂ ಹೇಳ್ತಾ ಇಲ್ಲ. ಒಳ ಮೀಸಲಾತಿ ಹೋರಾಟದಲ್ಲಿ ಸಾವಿರಾರು ಲಕ್ಷಾಂತರ ಜನರ ಪರಿಶ್ರಮ ಇದೆ. ಆ ಪರಿಶ್ರಮಕ್ಕೆ ಚ್ಯುತಿ ಬರಬಾರ್ದನ್ನೋ ಬಹುದೊಡ್ಡ ಕಾಳಜಿ ನಂದು ಈಗಲೂ ಕೂಡ. ಈ ಹಿನ್ನೆಲೆಯಲ್ಲಿ
ಮಾರ್ಚ್ 19ಕ್ಕೆ ಮಾರ್ಸಂದ್ರ ಮುನಿಯಪ್ಪನವರು ಒಂದು ಹೋರಾಟ ಇಟ್ಕೊಂಡಿದ್ರು ಒಳ ಮೀಸಲಾತಿ ಬಗ್ಗೆ. ಅವಾಗ ಅವ್ರ ಜೊತೆ ಮಾತಾಡೋಣ. 22ಕ್ಕೆ ಒಂದು ಹರಿಹರದಿಂದ ಪಾದಯಾತ್ರೆ ಬರ್ತಾ ಇದೆ. ಆ ಹೋರಾಟ ಒಳ ಮೀಸಲಾತಿ ಹೋರಾಟ, ಅದರಲ್ಲಿ ನಾವೆಲ್ಲರೂ ಭಾಗವಹಿಸೋಣಂದ್ರೆ ಅಂಬಣ್ಣ ಆ ವಿಷಯ ವಾಪಸ್ ತಗೋ. ಭಾಸ್ಕರ್ ಕತೆ ಇರೋದು ನನಗೆ ಗೊತ್ತಿದ್ದು, ನೀನು ಹೇಳಬೇಕಾಗಿಲ್ಲ, ನನಗೆ ಉಪದೇಶ ಬೇಕಾಗಿಲ್ಲ, ನಾನು ಆಲ್ರೆಡಿ ಡಿಸೈಡ್ ಮಾಡಿಲ್ಲ, ನಾವು ದಯವಿಟ್ಟು ಬೇರೆ ಇಲ್ಲಿ ಅದ್ರ ಬಗ್ಗೆ ನೀನು ಮಾತಾಡ್ಬೋದು ಕಟ್ ಮಾಡಿ ಸರಿ. ಆದರೂ ನಾವು ಮಾರ್ಚ್ 21 ಹೋರಾಟದಲ್ಲಿ ಪ್ರಜ್ಞಾಪೂರ್ವಕವಾಗಿ ಭಾಗವಹಿಸಿದ್ದು, ಅದು ಯಾರು ಕರೆದಿರಲಿಲ್ಲ. 21 ಹೋರಾಟ, ಮಾರ್ಚ್ 21 ಹೋರಾಟ ಎಷ್ಟು ಶಿಸ್ತುಬದ್ಧವಾಗಿ ಆಯ್ತಂದ್ರೆ ಇಡೀ ಕರ್ನಾಟಕದ ಜನ ಒಂದು ದೊಡ್ಡ ಮಟ್ಟದ ಕುತೂಹಲದಲ್ಲಿದ್ದರು. ಭಾಸ್ಕರು ಆರಂಭದಿಂದ ಆಡಂಬರಿಸ್ತಕ್ಕಂಥ ಪರಿಸ್ಥಿತಿಗಳು, ಅಥವಾ ಮಾಡ್ತಕ್ಕಂಥ ಸ್ಟೈಲು, ಅಥವಾ ಮಾತಾಡ್ತಕ್ಕಂಥ ಸ್ಟೈಲ್ಗಳು ಜನರಿಗೆ ಏನೋ ಹೊಸ ಬದಲಾವಣೆ ಬರ್ಬೋದೇನೋ. ಹಿರಿಯರೆಲ್ಲ ಸೈಲೆಂಟ್ ಆದರೂ, ಮೋಟ್ಲಿ ಪಕ್ಷ ಸೇರಿದರು, ಒಂದು ಹೋರಾಟಕ್ಕೆ ಎಲ್ಲೋ ಒಂಥರ ಚ್ಯುತಿ ಬಂತೇನೋ ಭಾವಿಸಿರಬೇಕು. ತಪ್ಪೇನಿಲ್ಲ. ಅಥವಾ ಹೋರಾಟ ನಾವೇನೋ ಮಾಡ್ಬೇಕಂತಾರೋ ಅದು ಇನ್ನೊಬ್ಬರು ಮಾಡ್ಬೇಕಂತ GP ಕೊಟ್ಟಿಲ್ಲ ಸಮುದಾಯ, ಎಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟಕ್ಕೆ ಎಲ್ಲರೂ ಬಂದಿದ್ದಾರೆ. 21 ಹೋರಾಟದಲ್ಲಿ ನಾನು, ಬಾಲಸ್ವಾಮಿ ಕೊಡ್ಲಿ ಅವರು, ದಾನಪ್ಪಣ್ಣ, ಮತ್ತು ನಮ್ಮ ಇಡೀ ರಾಯಚೂರಿನ ನಮ್ಮ ಒಳ ಮೀಸಲಾತಿ ಹಿತೈಷಿಗಳೆಲ್ಲ ವಾಲಂಟಿಯರ್ ಆಗಿ ಭಾಗವಹಿಸಿದ್ರು. ಅದೇ ಕರ್ನಾಟಕದ ಜನ ಭಾಗವಹಿಸಿದ್ರು. ಅವರಾಗಿ ಕರೆದು ವೇದಿಕೆ ಮೇಲೆ ಮಾತಾಡಿದ ಹೊರತಾಗಿ, ಅವರು ಆಡಿದ ಹೊರತಾಗಿ ನಮ್ಮತ್ತಿಗೆ ನಾವು ಬೇರೆ ಥರದ ಹಾಡುಗಳನ್ನು, ಬೇರೆ ಥರದ ಭಾಷೆಗಳನ್ನು ಮಾಡಲಿಲ್ಲ. ಅಲ್ಲಿ ಕೂಡ ಅವತ್ತು ಮಾತಾಡಿದ್ವು. ಒಳ ಮೀಸಲಾತಿಯ ಗಂಟು ಬಿಚ್ಚೈತ್ರಿ ಸುಪ್ರೀಂ ಕೋರ್ಟು, ಏಳೈತ್ರಿ ರಾಜ್ಯದ ನಂಟು, ನಡೆಯೋದಿಲ್ಲ ಯಾರ ಕಮೆಂಟು, ಜಾರಿ ಮಾಡಬೇಕು ಗ್ಯಾರಂಟಿ. ಓ ನಮ್ಮ ನಾಡಿನ ಒಡೆಯ, ಕೇಳೋ ನಮ್ಮ ಸಿದ್ದರಾಮಯ್ಯ. ಒಬ್ಬ ಕಾಂಗ್ರೆಸ್ಸಿಗನ ಆಹ್ವಾನ, ಒಬ್ಬ ಕಾಂಗ್ರೆಸ್ಸಿನಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನನ್ನ ಆಕ್ರೋಶ. ತಪ್ಪ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಒಂದು 10-15 ಹೋರಾಟಗಳಾಗಿದೆ. ನಮ್ಮ ಪಾಡಿ ನಾವು ಮಾಡಿದ್ವಿ. ಭಾಸ್ಕರ್ ಹೋರಾಟ ಅದು ವ್ಯಕ್ತಿಗತವಾಗಿ ಹೋರಾಟ ಅಂತ ನಾನು ಅಂದ್ಕೊಂಡಿಲ್ಲ, ಅದು ಸಮುದಾಯದ ಹೋರಾಟ. ಹಂಗಾಗಿ ಅವರು ನಡೆದಿರ್ತಕ್ಕಂಥ ಹೆಜ್ಜೆಗಳಲ್ಲಿ ಪ್ರತಿಯೊಂದು ಸಲ ನಾವು ನಮ್ಮದೇ ಆಗಿರ್ತಕ್ಕಂಥ ಹಲವಾರು ಉಪದೇಶಗಳನ್ನು, ಮಾತುಗಳನ್ನು, ಸಲಹೆಗಳನ್ನು ಕೊಟ್ಟಿದ್ದೀವಿ. ಭಾಸ್ಕರ್ ಆಲ್ರೆಡಿ ಡಿಸೈಡ್ ಮಾಡಿದ್ದ, ನಿಮ್ಮ ಹೋರಾಟ ಅಪ್ಡೇಟ್ ಆಗಿಲ್ಲ, ನಿಮ್ಮ ಹೋರಾಟದಿಂದ ಯಾವುದೇ ಫಲ ಸುಲಿತಿ ಆಗಲ್ಲ, ಹಂಗಾಗಿ ನಮ್ಮದೇ ಒಂದು ಹೋರಾಟ, ಕ್ರಾಂತಿಕಾರಿ ಹೋರಾಟ, ಅದಕ್ಕೋಸ್ಕರ ನಮ್ಮ ಪಾಡಿ ನಾವು ಮಾಡ್ತೀವಿ, ನಿಮ್ಮ ಪಾಡಿ ನೀವು ಸುಮ್ಮನೆ ಇರ್ರಿ, ಬಂದರೆ ಬರ್ರಿ, ಬಿಟ್ಟರೆ ಸರಿ, ಅವ್ರಿಗಿರ್ತಕ್ಕಂಥ ವ್ಯಕ್ತಿಗತ ನಿರ್ಧಾರ. ನಾನು ಕೇಳ್ತಾ ಇರೋದ್ರಲ್ಲಿ ಕ್ರಾಂತಿಕಾರ ಹೋರಾಟ ಅಂದರೆ ಒಬ್ಬರನ್ನ ಬೈಯೋದ, ತೆಗಳೋದ, ವಸ್ತುನಿಷ್ಠವಾಗಿ ತಪ್ಪು ಮಾಡಿರ್ತಕ್ಕಂಥ, ಲೋಪ ಎಸಗಿರ್ತಕ್ಕಂಥ ಸರ್ಕಾರವನ್ನು ನೀವು ಯಾವುದೇ ರೀತಿಯಲ್ಲಿ ಹಿಗ್ಗಾಮುಗ್ಗ ತರಾಟೆ ಮಾಡಿಕೊಟ್ಟು, ಆದರೆ ವ್ಯಕ್ತಿಗತವಾಗಿ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಬಾರ್ದು. ಮತ್ತು ನಾನು ಭಾಸ್ಕರ್ ಬಗ್ಗೆ ಹೇಳೋದಾಗಿ ಸುಮಾರಿದೆ, ನಾನು ಹೇಳೋಕ್ಕಾಗತ್ತಿಲ್ಲ. ಯಾಕಂದರೆ ಅವ್ರು ವ್ಯಕ್ತಿಗತವಾಗಿರ್ತಕ್ಕಂಥ ಹೋರಾಟ. ಅವ್ರು ಇದುವರೆಗೆ ಆರಂಭದಿಂದ ಇದುವರೆಗೆ ಏನು ಹೇಳಿದ್ರೆ ಯಾವುದೂ ಮಾಡಿಲ್ಲ. 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 ನಾನು ಡೆಲ್ಲಿಗೆ ಹೋಗ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಅಟ್ಯಾಕ್ ಮಾಡ್ತೀನಿ, ರಾಹುಲ್ ಗಾಂಧಿ ಹತ್ರ ಹೋಗ್ತೀನಿ, ಅಲ್ಲಿ ಮಲ ಸುರ್ಕೋತೀನಿ, ಇಲ್ಲಿ ಸತ್ತು ಹೋಗ್ತೀನಿ, ವಿಷ ಕುಡಿತೀನಿ. ನಾನು ಡೆಲ್ಲಿಗೆ ಹೋಗ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಅಟ್ಯಾಕ್ ಮಾಡ್ತೀನಿ, ರಾಹುಲ್ ಗಾಂಧಿ ಹತ್ರ ಹೋಗ್ತೀನಿ, ಅಲ್ಲಿ ಮಲ ಸುರ್ಕೋತೀನಿ, ಇಲ್ಲಿ ಸತ್ತು ಹೋಗ್ತೀನಿ, ವಿಷ ಕುಡಿತೀನಿ. ನಾನು ಡೆಲ್ಲಿಗೆ ಹೋಗ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಅಟ್ಯಾಕ್ ಮಾಡ್ತೀನಿ, ರಾಹುಲ್ ಗಾಂಧಿ ಹತ್ರ ಹೋಗ್ತೀನಿ, ಅಲ್ಲಿ ಮಲ ಸುರ್ಕೋತೀನಿ, ಇಲ್ಲಿ ಸತ್ತು ಹೋಗ್ತೀನಿ, ವಿಷ ಕುಡಿತೀನಿ. ಸತ್ತು ಹೋಗ್ಬೇಕಂತ ಬಯಸೋರಲ್ಲ ನಾವು. ಯಾಕಂದ್ರೆ ಹೋರಾಟದ ಇತಿಮಿತಿಗಳೇ ಬೇರೆ, ಹೋರಾಟದ ಲೆಕ್ಕಾಚಾರಗಳಿವೆ. ಸತ್ತು ಹೋಗ್ಬೇಕಂತ ಬಯಸೋರಲ್ಲ ನಾವು. ಯಾಕಂದ್ರೆ ಹೋರಾಟದ ಇತಿಮಿತಿಗಳೇ ಬೇರೆ, ಹೋರಾಟದ ಲೆಕ್ಕಾಚಾರಗಳಿವೆ. ಸತ್ತು ಹೋಗ್ಬೇಕಂತ ಬಯಸೋರಲ್ಲ ನಾವು. ಯಾಕಂದ್ರೆ ಹೋರಾಟದ ಇತಿಮಿತಿಗಳೇ ಬೇರೆ, ಹೋರಾಟದ ಲೆಕ್ಕಾಚಾರಗಳಿವೆ. ಇವೆಲ್ಲದರೂ ಮೀರಿ ಮೊನ್ನೆ ಆಗಸ್ಟ್ 11ರಿಂದ ನಮ್ಮ ಆರಂಭವಾಗಿರ್ತಕ್ಕಂಥ ಹೋರಾಟ ಕೂಡ ನಮ್ಮದೇ ಆಗಿರ್ತಕ್ಕಂಥ ಬದ್ಧತೆ ಇತ್ತು. ಅದು ಕಾಂಗ್ರೆಸ್ ವಿರುದ್ಧದೇ ಹೋರಾಟ. ಈಗಲೂ ಕಾಂಗ್ರೆಸ್ ವಿರುದ್ಧನೇ ಮಾತಾಡ್ತಾ ಇದ್ದೀನಿ ನಾನು. ನನ್ನ ಬದ್ಧತೆ, ಒಳ ಮೀಸಲಾತಿ ನನ್ನ ಆದ್ಯತೆ, ಪಕ್ಷ ನನ್ನ ಆದ್ಯತೆ ಅಲ್ಲ. 11ರಿಂದ ಆರಂಭ ಆಗಿರ್ತಕ್ಕಂಥ ಹೋರಾಟ 19ಕ್ಕೆ ಒಂದು ತಾರ್ಕಿಕ ಅಂತ್ಯ ಮೂಡಿತು. ಅಂದರೆ ಒಂದು ಕ್ಯಾಬಿನೆಟ್ ತೀರ್ಮಾನ ಆಗಿರೋದು ತಾರ್ಕಿಕ ಒಂದು ತೀರ್ಮಾನ. ಆ ತೀರ್ಮಾನದ ತಪ್ಪುಗಳಿಂದ ಪ್ರಶ್ನೆ ಮಾಡೋದು ಮತ್ತೆ ಕ್ಯಾಬಿನೆಟಲ್ಲೇ ಮಾಡಬೇಕು. ನಾವು ಹೊರಗಡೆ ಕುಂತಿರೋದು ಎಲಿಜಿಬಲ್ ಆಗಲ್ಲ. ಮತ್ತೆ ನಾವು ಕಾಂಗ್ರೆಸ್ಸಿಗರಾಗಿದ್ದರೆ, ಅಥವಾ ಕಾಂಗ್ರೆಸ್ ಗುಲಾಮರಾಗಿದ್ದರೆ, ಅಥವಾ ಕಾಂಗ್ರೆಸ್ನ ಬ್ರೋಕರ್ಸ್ ಆಗಿದ್ದರೆ 19ರ ಮಧ್ಯರಾತ್ರಿ ನಾವು ತೀರ್ಮಾನ ತಗೊಂಡಿದ್ದೇನು, ಅಲೆಮಾರಿಗಳಿಗೆ ಸ್ಪೃಶ್ಯದಲ್ಲಿ ಸೇರಿರ್ತಕ್ಕಂಥದ್ದು ಸರಿ ಇಲ್ಲ, ಅದಕ್ಕೋಸ್ಕರ ನಾವು ಅದರ ಬಗ್ಗೆ ಹೋರಾಟ ಕಂಟಿನ್ಯೂ ಮಾಡಬೇಕಂತ ಅವತ್ತಿನಿಂದ ಇವತ್ತಿನವರೆಗೆ ಟೆಂಟ್ ಶುರು ಇದೆ. ಆ ಟೆಂಟಲ್ಲಿ ಜನ ಇದ್ದಾರ, ಬಿಟ್ರ, ಬೇರೆ ಬೇರೆ ಕಾರಣ. ಅಲ್ಲಿ ಇರ್ತಕ್ಕಂಥ 49 ಸಮುದಾಯದ ಅಧ್ಯಕ್ಷರು
ಅವರಲ್ಲಿ ಇರ್ತಕ್ಕಂಥ ಭಿನ್ನತೆಗಳು, ಅವ್ರನ್ನ ಕೋರ್ಡಿನೇಟ್ ಮಾಡೋದು, ಅವ್ರನ್ನ ಡೆಲ್ಲಿಗೆ ಮಾತಾಡೋದು, ಹೈಕಮಾಂಡ್ ವಿರುದ್ಧ ಮಾಡೋದು. ಯಾಕಂದ್ರೆ ಒಂದು ಕ್ಯಾಬಿನೆಟಲ್ಲಿ ತೀರ್ಮಾನ ಮತ್ತೊಂದು ಕ್ಯಾಬಿನೆಟ್ ತೆಗೆದುಕೊಳ್ಳೋಕೆ ಆಗಂಗಿಲ್ಲ ಅಂದಾಗ ಆ ಕ್ಯಾಬಿನೆಟಲ್ಲಿ ಯಾರು ಮಾತು ಕೇಳ್ತಾನೆ ಅನ್ನೋದು ನೋಡ್ಬೇಕು ಹೊರತಾಗಿ ನನಗೆ ತಿಳಿದಾಗ ನಾನು ಹೋರಾಟ ಮಾಡಿದ್ರೆ ಅದು ನಿರರ್ಥಕ ಅನ್ನೋದು ನನ್ನ ಭಾವನೆ. ಮತ್ತೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ಸಮಾಜ ಕಲ್ಯಾಣ ಸಚಿವರು ತೆಲಂಗಾಣದ ಮಾಡೆಲನ್ನು ಧರಿಸಿಕೊಂಡು ಒಂದು ವೇಳೆ ಡಿಸ್ಕಸ್ ಮಾಡಿದರೆ ಅಥವಾ ತೀರ್ಮಾನ ತೆಗೆದುಕೊಂಡಿದ್ರೆ ಖಂಡಿತ ಇವತ್ತು ನಾವು ಯಾರು ಹೋರಾಟದ ಅಖಾಡಕ್ಕೆ ಬರ್ತಕ್ಕಂಥ ಅಗತ್ಯ ಇರಲಿಲ್ಲ. ಇವರು ಮಾದೇವಪ್ಪ ಅವ್ರು ಇರೋವರೆಗೆ ಆಗಂಗಿಲ್ಲ ಅನ್ನೋದು ಈಗಲೂ ಹೇಳ್ತಾ ಇದ್ರು ಒಬ್ಬ ಕಾಂಗ್ರೆಸ್ಸಿಗರಾಗಿ. ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಎಲ್ಲ ಗುಲಾಮರು ಅಂತಾರೆ. ಯಾರು ಹೋಗಿದ್ದು ಕಾಂಗ್ರೆಸ್ಗೆ? ಅಂಬಣ್ಣ ಒಬ್ಬನೇ ಹೋಗಿದ್ದು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಎಲ್ಲ ಗುಲಾಮರು ಅಂತಾರೆ. ಯಾರು ಹೋಗಿದ್ದು ಕಾಂಗ್ರೆಸ್ಗೆ? ಅಂಬಣ್ಣ ಒಬ್ಬನೇ ಹೋಗಿದ್ದು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಎಲ್ಲ ಗುಲಾಮರು ಅಂತಾರೆ. ಯಾರು ಹೋಗಿದ್ದು ಕಾಂಗ್ರೆಸ್ಗೆ? ಅಂಬಣ್ಣ ಒಬ್ಬನೇ ಹೋಗಿದ್ದು ಕಾಂಗ್ರೆಸ್ಗೆ. ಅಂಬಣ್ಣ ಒಬ್ಬನೇ ಕಾಂಗ್ರೆಸ್ಗೆ ಹೋಗಿದ್ದು. ಅಂಬಣ್ಣ ನಿಂದಿರ್ತಕ್ಕಂಥ ಕಾರ್ಯಕರ್ತರು, ವಿದೇಶಿಗಳು, ಮಕ್ಕಳು, ಮರಿಗಳು ಅಥವಾ ಬೇರೆ ಫಾಲೋವರ್ಸ್ ಯಾರು ಬಂದಿಲ್ಲ. ಅಂಬಣ್ಣ ಒಬ್ಬನೇ ಕಾಂಗ್ರೆಸ್ಗೆ ಹೋಗಿದ್ದು. ಅಂಬಣ್ಣ ನಿಂದಿರ್ತಕ್ಕಂಥ ಕಾರ್ಯಕರ್ತರು, ವಿದೇಶಿಗಳು, ಮಕ್ಕಳು, ಮರಿಗಳು ಅಥವಾ ಬೇರೆ ಫಾಲೋವರ್ಸ್ ಯಾರು ಬಂದಿಲ್ಲ. ಅಂಬಣ್ಣ ಒಬ್ಬನೇ ಕಾಂಗ್ರೆಸ್ಗೆ ಹೋಗಿದ್ದು. ಅಂಬಣ್ಣ ನಿಂದಿರ್ತಕ್ಕಂಥ ಕಾರ್ಯಕರ್ತರು, ವಿದೇಶಿಗಳು, ಮಕ್ಕಳು, ಮರಿಗಳು ಅಥವಾ ಬೇರೆ ಫಾಲೋವರ್ಸ್ ಯಾರು ಬಂದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ನನ್ನ ವ್ಯಕ್ತಿಗತ ತೀರ್ಮಾನ ಇದು. ನನ್ನ ಕಾರ್ಯಕರ್ತರ ಜೊತೆ, ನನ್ನ ತಂಡದ ಜೊತೆ ನಾನು ಮಾತಾಡಿ 10 ಸಲ ಚರ್ಚೆ ಮಾಡಿ ನಾನು ಕಾಂಗ್ರೆಸ್ಗೆ ಹೋಗ್ಬೇಕಾ ಬೇಡ. ಅವಾಗಲೂ ಕೂಡ ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು, ನೀವು ಯಾರು ಒಬ್ಬರು ಕೂಡ ಕಾಂಗ್ರೆಸ್ ಕಚೇರಿಗೆ ಬರಬಾರ್ದು. ಯಾಕಂದ್ರೆ ವ್ಯಕ್ತಿಗತ ತೀರ್ಮಾನ, ನನ್ನ ತೀರ್ಮಾನವನ್ನು ನೀವು ಯಾವ ರೀತಿ ಸ್ವೀಕರಿಸುವ ಗೊತ್ತಿಲ್ಲ. ನಿಮ್ದು ವ್ಯಕ್ತಿಗತ ತೀರ್ಮಾನ ಇದೆ. ನೀವು ಕಾಂಗ್ರೆಸ್ ಹೋಗ್ಬೋದು, ಬಿಜೆಪಿ ಹೋಗ್ಬೋದು, RSS ಹೋಗ್ಬೋದು ಅಥವಾ ತಮ್ಮ ವ್ಯಕ್ತಿಗತ ನೆಲೆಗಳೆಲ್ಲ ಅಂತ ಹೇಳಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಕಾಳಜಿ ನಮ್ಮದು. ನಾನೊಬ್ಬನೇ ಕಾಂಗ್ರೆಸ್ ಹೋಗಿದ್ದು. ಭಾಸ್ಕರ್ ಹೇಳ್ತಾನೆ ಕಾಂಗ್ರೆಸ್ ಎಲ್ಲ ಗುಲಾಮರು, ಕಾಂಗ್ರೆಸ್ಗೆ ಹೋಗೋದು ಪಂಡು ಹೋಯ್ತು, ದಂಡ ಹೋಯ್ತು. ಭಾಸ್ಕರ್ ಹೇಳ್ತಾನೆ ಕಾಂಗ್ರೆಸ್ ಎಲ್ಲ ಗುಲಾಮರು, ಕಾಂಗ್ರೆಸ್ಗೆ ಹೋಗೋದು ಪಂಡು ಹೋಯ್ತು, ದಂಡ ಹೋಯ್ತು. ಭಾಸ್ಕರ್ ಹೇಳ್ತಾನೆ ಕಾಂಗ್ರೆಸ್ ಎಲ್ಲ ಗುಲಾಮರು, ಕಾಂಗ್ರೆಸ್ಗೆ ಹೋಗೋದು ಪಂಡು ಹೋಯ್ತು, ದಂಡ ಹೋಯ್ತು. ಕಾಂಗ್ರೆಸ್ಗೆಲ್ಲ ಒತ್ತ ಹಾಕ್ಬಿಟ್ರು. ಒಬ್ಬ ಅಂಬಣ್ಣ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಇಡೀ ಸಮುದಾಯ ಕಾಂಗ್ರೆಸ್ಗೆ ಹೋಗ್ತದ? ಕಾಂಗ್ರೆಸ್ಗೆಲ್ಲ ಒತ್ತ ಹಾಕ್ಬಿಟ್ರು. ಒಬ್ಬ ಅಂಬಣ್ಣ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಇಡೀ ಸಮುದಾಯ ಕಾಂಗ್ರೆಸ್ಗೆ ಹೋಗ್ತದ? ಕಾಂಗ್ರೆಸ್ಗೆಲ್ಲ ಒತ್ತ ಹಾಕ್ಬಿಟ್ರು. ಒಬ್ಬ ಅಂಬಣ್ಣ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಇಡೀ ಸಮುದಾಯ ಕಾಂಗ್ರೆಸ್ಗೆ ಹೋಗ್ತದ? ಇದು ಉತ್ಪ್ರೇಕ್ಷಣ. ಇದರ ಆಚೆ ಮತ್ತೆ ನಾನು ಪ್ರಶ್ನೆ ಕೇಳಿ, ಭಾಸ್ಕರ್ ಅವರವರಿಗೆ ಮಾರ್ಚ್ 3ರಿಂದ ನನ್ನ ಮಾತುಕತೆ ಶುರುವಾಗ್ತದೆ. ಮಾರ್ಚ್ 3ಕ್ಕೆ ಭಾಸ್ಕರ್ ಹೋರಾಟ ಆರಂಭಿಸಿದ್ದು. ಒಳ ಮೀಸಲಾತಿ ಬಗ್ಗೆ, ಬ್ಯಾಕ್ಲಾಗ್ ಬಗ್ಗೆ, ಬಡಿತಿ ಬಗ್ಗೆ. ಮೀಸಲಾತಿ ನನ್ನ ಸಂಬಂಧಿ ಒಳ ಮೀಸಲಾತಿ, ನನ್ನ ಬಡಿತಿ ಬಗ್ಗೆ, ಬ್ಯಾಕ್ಲಾಗ್ ಬಗ್ಗೆ ಅನ್ಯಾಯ ಆಗಿದೆ. ಸರಿ, ಅವತ್ತಿನಿಂದ ಏಪ್ರಿಲ್ 15ರವರೆಗೆ ನಾನು ನಿರಂತರ ಸಂಪರ್ಕದಲ್ಲಿದ್ದೀನಿ. ಅವನ ವ್ಯಾಟ್ಸಪ್ಗಳಿಗೂ ಹಲವಾರು ಮಾಹಿತಿಗಳನ್ನು ಕಳಿಸಿದ್ದೆ. ಯಾವ ಥರ ಹೋರಾಟ ಮಾಡೋದು, ಆಯೋಗನೇ ತಪ್ಪು, ಅದು ಬೇಡ, ಹೇಳಬಾರ್ದು ನೀವಂಗ. ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿ ಬಂದರೆ ನಿಖರ ಮಾಹಿತಿ ಸಿಗ್ತದ. ಈಗಾಗಲೇ ಹಲವಾರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಬೇರೆ ಬೇರೆ ಥರದ ಆಗಲಿದೆ. ಅದು ನಿಮ್ಗೆ ಗೊತ್ತಿರಬೇಕು ಹೋರಾಟಗಾರನಿಗೆ ಅಂತ ಕರೆಸಿ ಮಾರ್ಚ್ 3ನೇ ತಾರೀಕಿಗೆ ನಾನೇ ಖುದ್ದಾಗಿ ಕರೆಸಿ ಚರ್ಚೆ ಮಾಡಿ ಕೇಳಿದಷ್ಟು ಹೇಳ್ದಷ್ಟು ಅಣ್ಣ ನೀವು ಬರ್ರಿ ಬಿರ್ರಿ ಜೊತೆಗಿರ್ರಿ ಮಾಡೋಣ ಅಂತ ಹೇಳಿದ್ರು. ಆಯ್ತು, ನಾವು ಬಂದ್ವಿ, ಬಿಟ್ಟು ಹೋಯ್ತು, ಮುಗಿದು. ಆದರೆ ಆತ ಏನು ಹೇಳಿದಾನೆ, ಮಾರ್ಚ್ 19ಕ್ಕೆ ನಾವು ಹೋರಾಟ ಫ್ರೀಡಮ್ ಪಾರ್ಕಲ್ಲಿ ಸ್ಟಾರ್ಟ್ ಆದಾಗ ಅವತ್ತು ನಾವು ಅನೌನ್ಸ್ ಮಾಡೋದು. ಮಾರ್ಚ್ 19ಕ್ಕೆ ನಾನು ಕಬ್ಬನ್ ಪಾರ್ಕಲ್ಲಿ ಇರ್ತೀನಿ, ಕಳ್ಳೆಪುರ ತಿನ್ಕು ಅಂತ. ಅವತ್ತು ಸರ್ಕಾರ ತೀರ್ಮಾನ ತೆಗೆದುಕೊಂಡ್ರೆ ಗೇಟ್ ಜಗಿತೀನಿ, ಗೇಟ್ ಜಂಪ್ ಮಾಡಿಬಿಡ್ತೀನಿ. ನಮ್ಮ ಹೆಣಗಳು ವಿಧಾನಸೌಧಕ್ಕೆ ಹೋಗ್ತವೆ, ನಮ್ಮ ಹೆಣಗಳು ವಿಧಾನಸೌಧಕ್ಕೆ ಹೋಗ್ತವೆ, ನಮ್ಮ ಹೆಣಗಳು ವಿಧಾನಸೌಧಕ್ಕೆ ಹೋಗ್ತವೆ. ಒಳ ಮೀಸಲಾತಿ ಜಾರಿಗೋರು ನಮ್ಮ ಮನೆಗೆ ಬರಂಗಿಲ್ಲ, ಶಪಥ ಮಾಡಿದ್ದೀವಿ. ಒಳ ಮೀಸಲಾತಿ ಜಾರಿಗೋರು ನಮ್ಮ ಮನೆಗೆ ಬರಂಗಿಲ್ಲ, ಶಪಥ ಮಾಡಿದ್ದೀವಿ. ಒಳ ಮೀಸಲಾತಿ ಜಾರಿಗೋರು ನಮ್ಮ ಮನೆಗೆ ಬರಂಗಿಲ್ಲ, ಶಪಥ ಮಾಡಿದ್ದೀವಿ. ಇದು ಆವೇಶದ ಮಾತುಗಳು. ಇದು ಹೋರಾಟಗಾರ ಸಹಜವಾಗಿ ಮಾತಾಡ್ತಾರೆ. ರೈಟ್, ನಾನು ನಂಬಿದ್ದು ಸಾಯ್ಬೇಕಂತ ನಾನು ಬಯಸಿಲ್ಲ. ಆದರೆ 19ನೇ ತಾರೀಕಿಗೆ ನಾನು ಕಬ್ಬನ್ ಪಾರ್ಕಲ್ಲಿದ್ದು ವಿಧಾನಸೌಧ ನುಗ್ಗಿ ಅಯೋಮಯ ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಭಾಸ್ಕರ್ ಬಂದಿದ್ದು ನಮ್ಮ ಟೆಂಟಿಗೆ. ಆದರೆ 19ನೇ ತಾರೀಕಿಗೆ ನಾನು ಕಬ್ಬನ್ ಪಾರ್ಕಲ್ಲಿದ್ದು ವಿಧಾನಸೌಧ ನುಗ್ಗಿ ಅಯೋಮಯ ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಭಾಸ್ಕರ್ ಬಂದಿದ್ದು ನಮ್ಮ ಟೆಂಟಿಗೆ. ನಮ್ಮ ಟೆಂಟ್ ಅದು ಸಮುದಾಯದ ಟೆಂಟ್. ಅಲ್ಲಿ ಬಂದು ಮಾಡಿದ್ದೇನು, ಕಿತಾಪತಿ ಕೆಲಸ ಮಾಡಿ ಚೇರುಗಳು ಸುಟ್ಟು ನಾವು ಮಾಡೋದಲ್ಲ ಬರೀ ಎಂಟರ್ಟೈನ್ಮೆಂಟು, ಗುಲಾಮರು ಅಂತ. ಕಿತಾಪತಿ ಕೆಲಸ ಮಾಡಿ ಚೇರುಗಳು ಸುಟ್ಟು ನಾವು ಮಾಡೋದಲ್ಲ ಬರೀ ಎಂಟರ್ಟೈನ್ಮೆಂಟು, ಗುಲಾಮರು ಅಂತ. ಕಿತಾಪತಿ ಕೆಲಸ ಮಾಡಿ ಚೇರುಗಳು ಸುಟ್ಟು ನಾವು ಮಾಡೋದಲ್ಲ ಬರೀ ಎಂಟರ್ಟೈನ್ಮೆಂಟು, ಗುಲಾಮರು ಅಂತ. ಬಂಧುಗಳೇ, ಮತ್ತೊಂದು ಸಾರಿ ಹೇಳ್ತೀನಿ ಪ್ರಾಮಾಣಿಕವಾಗಿ, ಅಂಬೇಡ್ಕರ್ ಅವ್ರು ಹುಟ್ಟಿರ್ತಕ್ಕಂಥ ವಂಶ ನಮ್ಮದು. ಬಂಧುಗಳೇ, ಮತ್ತೊಂದು ಸಾರಿ ಹೇಳ್ತೀನಿ ಪ್ರಾಮಾಣಿಕವಾಗಿ, ಅಂಬೇಡ್ಕರ್ ಅವ್ರು ಹುಟ್ಟಿರ್ತಕ್ಕಂಥ ವಂಶ ನಮ್ಮದು. ಬಂಧುಗಳೇ, ಮತ್ತೊಂದು ಸಾರಿ ಹೇಳ್ತೀನಿ ಪ್ರಾಮಾಣಿಕವಾಗಿ, ಅಂಬೇಡ್ಕರ್ ಅವ್ರು ಹುಟ್ಟಿರ್ತಕ್ಕಂಥ ವಂಶ ನಮ್ಮದು. ಮತ್ತೆ ಪ್ರಾಮಾಣಿಕವಾಗಿ ಸಮುದಾಯಕ್ಕೆ ದ್ರೋಹ ಮಾಡೋ ಪ್ರಶ್ನೆನೇ ಇಲ್ಲ.